28 ಮಟ್ಟ ಕಾಂಗ್ರೆಸ್ ಎಂಬುದೇ ನೋಡ್ತಾ ಇದೆ. ಒಂದೇ ಒಂದು ಗುರಿ ಇಟ್ಕೊರಿ, ಬರುವಂತ 28ರ ಭಾರತೀಯ ಜನತಾ ಪಾರ್ಟಿ MLA ಆಗಬೇಕು, ಶಾಸಕರಾಗಬೇಕು. ನಾವೆಲ್ಲರೂ ಕೂಡ ಒಂದಾಗಿ ಒಕ್ಕಟ್ಟಾಗಿ ಏನೋ ತಪ್ಪುಗಳು ಆಗ್ತಾವೆ, ಮನೆಯಲ್ಲಿ ಆಗ್ತಾವೆ. ಮನ್ಯಾಗ ಕೂಡ ಹಿರಿಯರು ತಪ್ತಾರೆ, ಮನ್ಯಾಗ ಕೂಡ ಕೆಲವೊಂದ್ಸಲ ಗಂಡ ಹೆಂಡತಿ ಜಗಾಡ್ತಾರೆ, ಅಣ್ಣ ತಮ್ಮದೇ ಜಗಾಡ್ತಾರೆ, ಅಪ್ಪಿ ಸೊಸಿ ಜಗಾಡ್ತಾರೆ. ಜಗಲಿಂದ ಮನೆ ಇಲ್ಲ, ಇಲ್ಲೆಲ್ಲ ಪಕ್ಷ ಇದೆ. ಎಷ್ಟೋ ಸಮಾಜದವರು, ಎಷ್ಟೋ ಜಾತಿಯವರು, ಎಷ್ಟೋ ಸ್ವಭಾವದವರು, ಪ್ರತಿಯೊಬ್ಬರು ನನ್ನೊಂದು ಬೇರೆ, ಗಿರಿಪಟ್ಟಿದೊಂದು ಬೇರೆ, ತಪ್ಪಿಸೋದೊಂದು ಬೇರೆ, ಗುಲ್ದಾರಿದೊಂದು ಬೇರೆ, ಎಲ್ಲರದ್ದು ಸ್ವಭಾವಗಳು ಬೇರೆ ಬೇರೆ. ಅಂತ ಅವ್ರಿಗೆ ಕರ್ಕೊಂಡ ಸಂಘಟನೆ ಕಟ್ಟೋದಿರ್ತೈತಿ, ಪಕ್ಷ ಗಳಿಸೋದಿರ್ತೈತಿ. ಅದಕ್ಕೆ ನಮ್ಮ ಪಕ್ಷದಲ್ಲೂ ಕೆಲವೊಂದ ವ್ಯತ್ಯಾಸಗಳು ಆಗಿದ್ದಾವೆ. ಅದಕ್ಕೆ ನಮ್ಗೂ ಬೇರೆ ಅಲ್ಲ, ಮತ್ತೆ ಸಂಜಯ್ ಪಾಟೀಲ್ಗೂ ಬೇರೆ ಅಲ್ಲ. ನಾವು ಅನುಭವಿಸಿದ್ವಿ, ನೀವು ಅನುಭವಿಸಿದ್ರಿ. ನಾವು ಇಬ್ರಿಗೂ ಕೂಡ ಏನು ತೊಂದರೆ ಆಗ್ಬೇಕಾದೆಲ್ಲ ಆಗಿದೆ. ಆದ್ರೆ ಈಗ ಅದಕ್ಕೆ ಟ್ಯಾಬ್ಲೆಟ್ ತಗೊಂಡ ಮತ್ತು ಸರಿಯಾಗಿ ಆಗಿ ಕೆಲಸ ಹಾಕ್ತಿದೀವಿ. ಕೆಲಸ ಮಾಡಿ ಮುಂದಿನ ಸಲ ಏನಾದ್ರೂ ಭಾರತೀಯ ಜನತಾ ಪಾರ್ಟಿ ಗೆಲ್ಲಿಸೋದಂತ ಒಂದು ಗುರಿ ಇಟ್ಕೊಂಡ ನಾವೆಲ್ಲರೂ ಕೂಡ ಪಕ್ಷ ಸಂಘಟನೆ ಕೆಲಸ ಮಾಡೋದಿದೆ. ಒಂದೇ ಒಂದು ವಿನಂತಿ ಮಾಡ್ತೇನೆ, ವ್ಯಕ್ತಿ ಮೇಲೆ ಪ್ರೀತಿ ಮಾಡಕ್ ಹೋಗ್ಬೇಡ್ರಿ, ಪಕ್ಷ ಮೇಲೆ ಪ್ರೀತಿ ಮಾಡ್ರಿ, ನಾಡಿನ ಮೇಲೆ ಪ್ರೀತಿ ಮಾಡ್ರಿ, ದೇಶ ಮೇಲೆ ಪ್ರೀತಿ ಮಾಡಿ, ಧ್ವಜ ಮೇಲೆ ಪ್ರೀತಿ ಮಾಡಿ, ಕೇಸರಿ ಧ್ವಜಕ್ಕೆ ಸಂಧಾನ ಕೊಡ್ರಿ. ಯಾವ ಒಂದು ವ್ಯಕ್ತಿ ಮೇಲೆ ಪ್ರೀತಿ ಮಾಡಿದ್ರೆ ನೀವು ಆ ವ್ಯಕ್ತಿಗ ಏನಾರ ನಿಮ್ದ ಒಂದು ವ್ಯವಹಾರ ಇದೆ, ಲಾಚಾರ ಇದೀರಿ, ಅದಕ್ಕೆ ನೀವು ಅವ್ನ ಜೊತೆ ಇದ್ದೀರಂತ ಒಂದು ಅರ್ಥ ಆಗ್ತದೆ. ಸಂಜಯ್ ಪಾಟೀಲ್ ಎಷ್ಟು ಒಳ್ಳೆಯವಿದ್ರೆ ಅವನಿಗೆ ರೆಸ್ಪೆಕ್ಟ್ ಕೊಡಿ, ಅವನಿಗೆ ಒಳ್ಳೆ ಗೌರವ ಕೊಡಿ. ಆದ್ರೆ ಕೆಲಸ ಮಾಡುವುದು ಈ ನಾಡಿನ ಪರವಾಗಿ. ನನ್ನ ಪಕ್ಷ ಹೇಳಿದ ಕೆಲಸ ನಾವು ಮಾಡೋಣ ಅಂತ ಗುರಿ ಇಟ್ಕೊಂಡ ಇಲ್ಲ. ಇವತ್ತು ಸಂಜಯ್ ಪಾಟೀಲ್ ಬಂದು ಒಂದು ಹೇಳ್ತಾರೆ, ನಾಳೆ ಕಿವಿ ಪಾಟೀಲ್ ಒಂದು ಹೇಳ್ತಾರೆ, ಮತ್ತೊಬ್ಬ ನಾಳೆ ಬಂದು ಹೇಳ್ತಾರೆ. ಎಲ್ಲರೂ ತನ್ನ ಚಸ್ಮಾ ಹಚ್ಕೊಂಡ ತನಗೇನು ಸರಿ ಕಲ್ತಿದೆ ಅದು ಹೇಳ್ಕೊತ ಹೋಗ್ತಾರೆ. ನಾವೆಲ್ಲರೂ ಭಾರತೀಯರ, ನಾವು ಹಿಂದೂ ಸಂಸ್ಕೃತಿಗ ಹೊಂದಿರಂತ ನಾವೆಲ್ಲ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರ. ಈ ಜಗತ್ತಿನಲ್ಲಿ ಎಷ್ಟೋ ರಾಷ್ಟ್ರಗಳಿದ್ದಾವೆ. ಮುಸಲ್ಮಾನರಿಗೆ 60-70 ರಾಷ್ಟ್ರ ಇದಾವೆ, ಕ್ರಿಶ್ಚಿಯನ್ಗಳಿಗೆ ಒಂದು 50-60 ರಾಷ್ಟ್ರ ಇದಾವೆ. ಹಿಂದೂಗಿರೋದು ಒಂದೇ ಒಂದು ರಾಷ್ಟ್ರ, ಅದು ಭಾರತ ದೇಶ. ಎಲ್ಲರೂ ಒಂದಾಗಿ ಒಕ್ಕಟ್ಟಾಗಿ ಇರ್ಬೇಕಾದ್ರೆ ನಮ್ದು ಸ್ವಾರ್ಥ ಬದಿಗಿಟ್ಟ ನಮ್ಗೆ ದೇಶ, ನಮ್ಮ ನಾಡ, ನಮ್ಮ ಸಂಸ್ಕೃತಿ, ಬಸವೇಶ್ವರ ವಚನಗಳು ಎಲ್ಲಿದ್ದಾವೆ, ಸಂವಿಧಾನ ಎಲ್ಲಿ ಗೌರವ ಇದೆ, ಎಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ ಗೌರವ ಇದೆ, ಎಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜ, ಸ್ವಾಮಿ ವಿವೇಕಾನಂದ, ಸಾವರ್ಕರ್ ಬಗ್ಗೆ ಕೆಲಸ ಮಾಡುವಂತ ಯಾವ ಒಂದೇ ಒಂದು ಪಾರ್ಟಿ ಭಾರತ ದೇಶದಲ್ಲಿ ಯಾವುದಿದ್ರೆ ಅದು ಭಾರತೀಯ ಜನತಾ ಪಾರ್ಟಿ. ಆ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರಾಗಿ ನಾವು ಈ ಸಂಘಟನೆ ಬೆಳೆಸುವಂತ ಜವಾಬ್ದಾರಿ ನಮ್ದಿದೆ. ನರೇಂದ್ರ ಮೋದಿ ಹೇಳ್ತಿಲ್ಲ, ಮಕ್ಕಳಿಲ್ಲ, ಅನ್ನ ತಪ್ಪರ ಈ ಸಂಸಾರ ಯಾವುದು ತಲೆಯಾಗಿ ವಿಷಯ ಇಲ್ಲ. 18 ತಾಸು ಕೆಲಸ ಮಾಡ್ತಾರೆ 24 ತಾಸಲ್ಲಿ. 24 ವರ್ಷ ರಾಜಕೀಯವಾಗಿದ್ದಾಗ ಒಂದ್ ದಿವಸನು